Hello all, welcome to Deenav Diaries. Nanu Navya. Yeah, so nice. Hello all, welcome to Deenav Diaries. ನಾನು ನವ್ಯ. ನಾನಿವತ್ತು ಅಕ್ವೇರಿಯಂ ಪ್ಯಾರಡೈಸ್ ಹೋಗ್ತಾ ಇದ್ದೀನಿ. ಬೆಂಗಳೂರು ಪ್ಯಾಲೇಸ್ ಹತ್ರ ಇರೋದು. ನಮ್ಮನೆಯಿಂದ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಇದೆ. ನಾನು ಫಸ್ಟ್ ಆಲ್ರೆಡಿ ಒಂದು ಅಕ್ವೇರಿಯಂ ಹೋಗಿದ್ದೀನಿ ಬೆಂಗಳೂರಲ್ಲೇ, ಕಬ್ಬನ್ ಪಾರ್ಕ್ ಹತ್ರ ಇರೋದು. ಅದು ತುಂಬ ಚೆನ್ನಾಗಿತ್ತು, ವೆರಿ ನೈಸ್. ಬಟ್ ಇಲ್ಲಿಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೆ, ಯಾವ್ಯಾವ ವೆರೈಟಿ ಫಿಶಸ್ ಸಿಗುತ್ತೆ, ಮತ್ತು ಅಲ್ಲಿ ಎಸ್ಥೆಟಿಕ್ ಏನೇನು ಸಿಗ್ಬೋದು ಅಂತ, ಒಂಥರ ಏನೇನು ನೋಡ್ಬೋದು ಅಂತ ಎಲ್ಲ ಫುಲ್ ಎಕ್ಸೈಟೆಡ್ ಇದ್ದೀನಿ. ಇದಾದಮೇಲೆ ಮತ್ತೆ ನಾನು ಇನ್ನೊಂದು ಪ್ಲೇಸ್ ಹೋಗ್ತಾ ಇದ್ದೀನಿ. ಅದು ಕೂಡ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಅಲ್ಲಿ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಸೊ ಈ ಸರಿ ಕಾಲ ಕೂಡ ಬಂದಿದೆ. ಸೊ ಹೋಗ್ತಾ ಇದ್ವಿ. ಲೆಟ್ಸ್ ಸಿ ಫಸ್ಟ್ ಅಕ್ವೇರಿಯಂ ಪ್ಯಾರಡೈಸಲ್ಲಿ ಏನೇನು ಸಿಗ್ಬೋದು ಅಂತ. ಫೈನಲಿ ಅಕ್ವೇರಿಯಂ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಯಾಕೋ ಗೊತ್ತಿಲ್ಲ, ನಾನು ಹೋಗಿದ್ ಕಡೆನೇ ಜನ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಂಟ್ ವೇಟ್ ಟು ಗೋ ಇನ್ ಸೈಡ್. ಅಲ್ಲಿರೋದು ಸ್ನೋ ಸಿಟಿ, ಇದು ಅಕ್ವೇರಿಯಂ ಪ್ಯಾರಡೈಸ್, ಅದ್ರ ಪಕ್ಕ ಇರೋದು ಫನ್ ವರ್ಲ್ಡ್. ಸೊ ಮೂರನ್ನು ಒಂದೇ ಕಾಂಪೌಂಡ್ ಅಲ್ಲೇ ಇದೆ. Center you can keep your luggages here. Collection is from that time. India's longest underwater tunnel aquarium ಇಲ್ಲೇ ಇರೋದು, and it is so nice that we are visiting here. ಇಲ್ಲಿ ಇನ್ನ ತುಂಬಾ ಪ್ಲೇಸಸ್ ಎಂಟ್ರೆನ್ಸ್ ಕಾಣಿಸ್ತಿದೆ. So ಇಲ್ಲಿ tickets 500 on weekdays and 600 on weekends. You can see eel. ಇಲ್ಲಿ ಅದರದ್ದು ಫೇಸ್ ಕಾಣಿಸ್ತಾ ಇದೆ. ಅದು ಬಾಯಿ ಓಪನ್ ಮಾಡ್ತಿದೆ. It's breathing. ಹಂಗ್ ಬ್ರೀತ್ ಮಾಡೋದು. ನೀರು ಒಳಗೆ ಕೊಡುತ್ತೆ. ಬೇರೆ ಡಿಫ್ರೆಂಟ್ ಅಲ್ಲ. ಇದ್ರಲ್ಲಿ ಬೇರೆ ಪ್ಯಾಟರ್ನ್ ಇದೆ. ಬಾಡಿ ಮೂವ್ಮೆಂಟ್ ಕಾಣಿಸ್ತಿದೆ ಇದರಲ್ಲಿ. ಇದು ಆಲಿಗೇಟರ್ ಗಾರ್ ಅಂತ. ಗಾರ್, ಓಕೆ, ಆಲಿಗೇಟರ್ ಗಾರ್. ಇದು ಮೂತಿ ಆಲಿಗೇಟರ್ ತರ ಇದೆ, ಸೊ ಹಾಗಾಗಿ ಆಲಿಗೇಟರ್ ಗಾರ್. ಇದು ಜೈಂಟ್ ಗೌರಾಮಿ ಅಂತ. ಬ್ಲಾಕ್ ಪಾಕು, ಅದು ತುಂಬಾ ಆಕ್ಟಿವ್ ಪಾಕು ಫಿಶ್. That is getting irritated. ಇರಿಟೇಟೆಡ್, ಅದು ಆಕ್ಟಿವ್ ಅಲ್ವಾ? On my ಆಗ್ತಿದೆ ಅದಕ್ಕೆ. And albino paku. It's so nice. This is butterfly koi fish. ಇದು ಕೂಡ alligator ಗಾರೇನೆ, ಬಟ್ ಇಟ್ ಲುಕ್ಸ್ ಬಿಟ್ ಡಿಫ್ರೆಂಟ್. ಅದಕ್ಕಿಂತ ಬೇಡ, ಇದು ಚೆನ್ನಾಗಿಲ್ಲ. ನಂಗೆ ಇದು ಕಿಲ್ಲರ್ ವೈಬ್ಸ್ ಬರ್ತಿದೆ. ಈ ಬ್ಲೂ ಎಲೆಕ್ಟ್ರಿಕ್ ಆಪ್ ಇದೆ, ಮತ್ತೆ ಮಲಾವಿ ಚಿಕ್ಲೆಟ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಮಸ್ಕರಾ ಬಾರ್ಬ್. ಏನೇನು ಹೆಸರಿದೆ ಅಲ್ಲ. I think these fishes are supposed to be like full. ಬ್ಲಾಕ್ ಇರೋದು ದಟ್ ಇಸ್ ನೈಸ್ ಫಿಶ್. ಇನ್ನೊಂದು ಬಂದು ಇರಿಡಿಸೆಂಟ್ ಶಾರ್ಕ್. ಎಷ್ಟು ಚೆನ್ನಾಗಿದೆ. ಸೋ ಕ್ಯೂಟ್ ಅಲ್ಲ. ಮೂವ್ ಆಗದ ಡಿಂಗ್ 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 ಡಿಂಗ್. ಹಾಯ್. Oh God, it's a zebra chiclet. What is his name? Arapaimana. Oh God, ಏನಾಗ್ಲಿಲ್ಲ ಇದಕ್ಕೆ. ಅದಕ್ಕೆ See, it's bigger than you. It's blood red parrot. The zebra one is chiclet. The red spot one is severa. Red spotted severa. Glass thickness ನೋಡಿ.
This is butter chicken. Gaurami. Tail. This is flat tail. Coconut tiger ಪರ್ಚೆ ಅಲ್ಲಿದೆ ನೋಡಲ್ಲಿ. It is hiding. This albinus. Gobi. 3-spot damselfish. Key fish, this exists only 4 in the world. I'll one illide. Na amphibian. ಟೆರೇನಿಯಂ ಇದನ್ನ ದೀರು ಮನೇಲಿ ಮಾಡ್ಬೇಕಂತ ಒಂದು ಅಕ್ವೇರಿಯಂ ತಂದು ಅದ್ ಹಂಗೆ ಇದೆ, ಇನ್ನೇ ಸ್ಟಾರ್ಟ್ ಮಾಡಿಲ್ಲ ಸರಿ. Pearl Gaurami. This is blue Akara. That one is Tetra. The gold one is Santa Claus Wattail. That banded Eporhinus. And this is cherry palm. Back ಯಾವ್ದೋ ಸೀರೀಸ್ ಅಲ್ಲಿ ಇದೆ ಅಲ್ಲ, ಯಾವ ಸೀರೀಸ್? ಗ್ರೀನ್ ಹೆರರ್. ಇದು ನೋಡಿದ್ರೆ ಆಲ್ಬಿನೋ ಪರ್ಲ್ ಸ್ಟಿಂಗ್ರೇ, ಇನ್ನೊಂದು ಸೂಪರ್ ರೆಡ್ ಅರೋವಾನಾ, the one is black diamond stingray. Oh nice. This is arowana. But This is costliest arowana. Shellfish. Lobster. Oh, that is blue lobster. Wow. Wow. ಇಷ್ಟೊಂದಿದೆ ಲಾಬ್ಸ್ಟರ್ಸ್, ದೇ ಆರ್ ಮೂವಿಂಗ್. White. Blue, black, red. Wow. Red fin akara. ಇಲ್ಲಿರೋ ಎಲ್ಲ ಫಿಶಸ್ ಹೆಸರು ಹೇಳ್ತಿದ್ದಾರೆ, ಬಟ್ he still cannot tell why I am mad at him sometimes. Can't tell. This is Oscar. Wow. This is my favorite fish. It is discuss. Yes. This is Senegal. Baba, ಈ ಹುಡುಗನ್ಗೆಲ್ಲ ಗೊತ್ತು. This is also Channa ಚೆನ್ನ variety. ಟ್ರಾನ್ಸ್ಪರೆಂಟ್ Glass fish. Glass catfish. catfish. ಅದರದ್ದು ನೋಡು, ಇದು ರಿಬ್ಸ್ ಎಲ್ಲ ಕಾಣಿಸ್ತದೆ. ಫೆದರ್ ಫಿಶಸ್. ಡಿಸೈನ್ಸ್ ಕೂಡ ಚೆನ್ನಾಗಿ ಮಾಡಿದಾರಲ್ಲ ಒಳಗಡೆ. This is silver arowana. ಸಿಲ್ವರ್ ಅರುವಾನಾ ಫಿಶ್. ಇದೆಲ್ಲ ಹೆಸರು ಎಷ್ಟು ಇದಾವೆ. ಪಿಕಾಕ್ ಬಾಸ್. ಚೆನ್ನಾಗಿಲ್ಲ ಮೂತಿ, ಫ್ರೌನ್ ಫೇಸ್ ಇದೆ ಇದು. But this is one of the famous fish keeping. ಚಿಕ್ಲಿಡ್. ಲೋಡ್ ಸ್ಯಾಂಡ್. This is tiger barb. This is puffer fish. ಇದನ್ನ ಎತ್ಕೊಂಡ್ರೆ ಗುಂಡು ಗುಂಡು ಆಗುತ್ತೆ ನಂತರ. ಅದಕ್ಕೆ ಡಿಸ್ಟರ್ಬ್ ಮಾಡ್ರೆ ಇಟ್ ವಿಲ್ ಸಕ್ ವಾಟರ್ ಆರ್ ಆಕ್ಸಿಜನ್. ಸೊ ಪ್ರಿಡೇಟರ್ಸ್ ಅದನ್ನ ನುಂಗಕ್ಕಾಗಲ್ಲ. ಇದು ಕ್ಲೌನ್ ಫಿಶ್. ಎಸ್, ಬ್ಲೂ ಡ್ಯಾಮ್ಸೆಲ್ ಫಿಶ್. Again, this is selfish, but it's nice. ಇದು ಇಡ್ಬೋದಲ್ವಾ ನಾವು? This is This cute. is marine fish. Pink antias. Wow. ಟೆಕ್ಸ್ಚರ್ ಚೆನ್ನಾಗಿದೆ ಅಲ್ಲ, ವೆಲ್ವೆಟ್ ಟೆಕ್ಸ್ಚರ್. ನೋಡೋದು ಕಲರ್. This is not marine. It is. ಅರ್ಟಿಚೆಲ್ಲದ ಗುರ್ಗುರೆ ಮೀನು. ನೈಸ್. ಜೆಲ್ಲಿ ಫಿಶ್. White light ಬೇಕು, white. Stonefish. It's Marine.
ಮೇಡಮ್ ಫುಲ್ಲು ಓದ್ತಾ ಇದ್ದಾರೆ. It's a life cycle of fish. Big. Electric, no? Flying Gurnard. Hey, that is Nemo's friend, no? Dory. Dory, yes. ಶಾರ್ಕ್ ನೋಡಿ, ಶಾರ್ಕ್ ಒಳಗೆ ಶಾರ್ಕ್ ಇದೆ ನೋಡಿ, ಶಾರ್ಕ್. Oh, yeah. ಇಟ್ಟಿದ್ದಾರೆ. It is 100 rupees per person for feeding. Red squirrel fish. ನೀರ್ ಮೇಲೆ ಬಿಡುತ್ತೆ. Archer fish. Puffer fish. ಇಲ್ವಾ, ಲೆಫ್ಟ್ ರೈಟ್. ಹತ್ರ ಹೋಗು. You can also get ready as a mermaid. ಇಲ್ಲಿ ಅದರದ್ದು ಚಾರ್ಜಸ್ ಎಲ್ಲ ಬರ್ದಿದ್ದಾರೆ. ಇಲ್ಲೆಲ್ಲ ಯು ಕ್ಯಾನ್ ಈ ಫೋಟೋಸ್ ಏನೇನು ತೆಗ್ಸಿದ್ದೀರಾ ಅದನ್ನೆಲ್ಲ ಪ್ರಿಂಟ್ ಹಾಕ್ಸ್ಬೋದು. ಸೊ 1 ಫೋಟೋ ಪ್ರಿಂಟ್ ಔಟ್ 350 rupees. ಅದು ಬಂದು ಮೊಬೈಲಲ್ಲೇ ಇಟ್ಕೊಳ್ಳಿ. ನಮ್ಗ ಮಾಡಿದ್ದ ನಿಂಗೇನೆ ಮಾಡಿದ್ದು ಬಾ. ಸರ್ ಇಲ್ಲೆಲ್ಲ ಹೊರಗಡೆ ಜಾಸ್ತಿ ಪಾರ್ಕಿಂಗ್ ಇದೆ. ಒಳಗಡೆ ಹೋಗೋ ಮುಂಚೆ ನೀವು ಬ್ಯಾಗ್ ಇಟ್ಬಿಟ್ಟು ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಅಕ್ವೇರಿಯಂ ವಿಸಿಟ್ ಮಾಡಿ ಆಯ್ತು. ಇಟ್ ವಾಸ್ ಪ್ರಿಟಿ. ಎಷ್ಟು ಫ್ಲವರ್ಸ್ ಗೊತ್ತಿತ್ತು ನನ್ನ ಹಸ್ಬೆಂಡ್ಗೆ. ಆಲ್ಮೋಸ್ಟ್ ಅದರಲ್ಲಿ 3/4 ಅಷ್ಟು ಫಿಶಸ್ ಹೆಸರು ಗೊತ್ತಿತ್ತು. ನನಗಂತ ಏನು ಗೊತ್ತಿರಲಿಲ್ಲ, 1-2 ಅಷ್ಟೇ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಮರ್ಮೇಡ್ ಶೋ ಇತ್ತು. ನಾನು ಒಳಗಡೆ ಬ್ಯಾಕ್ ಇಂದ ನೋಡಿದೆ, ನಾನು ಹೊರಗಡೆಯಿಂದ ಬಂದು ನೋಡೋಕೆ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನೀವೇನಾದ್ರೂ ಬೆಂಗಳೂರಿಲ್ಲಿದ್ರೆ. ಜಾಸ್ತಿ ಇಟ್ಸ್ ಓಕೆ, 1 ಟೈಮ್ ಬರ್ಬೋದು, ಏನಾಗಲ್ಲ. ಸೊ ಎಸ್, ಈಗ ನೆಕ್ಸ್ಟ್ ನಾವು ಟ್ರಾಂಪಲಿನ್ ಪಾರ್ಕ್ ಹೋಗ್ತಾ ಇದೀವಿ. ಇದು ಕೂಡ ಇದು ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡುವ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ನಾವ್ ಬಂದಿರೋದು ಲೋಕೋ ಬೇರ್ ಅಂತ. ಇದು ಬಂದ್ಬಿಟ್ಟು ವೆಂಕಟಾಪುರ ಹತ್ರ ಇರೋದು. ಆಕ್ಟಿವಿಟೀಸ್ ಇದೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಇಷ್ಟ ಆಕ್ಟಿವಿಟೀಸ್ ಇದೆ ಇಲ್ಲಿ. ಅಂಡ್ ದಿಸ್ ಇಸ್ ಲೋಕೋ ಬೇರ್ ಅಂಡ್ ಹಿ ಇಸ್ ಮೈ ಹಸ್ಬೆಂಡ್. ಸಾರಿ ಗೈಸ್, ಏನಾಯ್ತಂದ್ರೆ ಇಲ್ಲಿ ಟ್ರಾಂಪಲಿನ್ ಪಾರ್ಕ್ ಅಲ್ಲಿ ಅಷ್ಟು ಆಕ್ಟಿವಿಟೀಸ್ ಇಲ್ಲ. ಅಂಡ್
ಇದಕ್ಕೆ ನನಗೆ 1099 ಕೊಡ್ಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಪ್ಲಾನ್ಸ್ ಚೇಂಜ್. ನಾನು ಗೋ ಕಾರ್ಟಿಂಗ್ ಹೋಗ್ತಾ ಇದ್ದೀನಿ. And yes, let's go to go-karting. Trampoline okay ಇದೆ, but then I still feel ಇನ್ನ ಜಾಸ್ತಿ ಆಕ್ಟಿವಿಟೀಸ್ ಇದ್ರೆ ಹೋಗ್ಬೋದಿತ್ತೇನು, ಬಟ್ ನೋಡುವ. Make sure to tuck it in tightly and head or next house for safety reasons. Enter the car from any side away from the engine. Not allowed. Okay, we'll be giving up the phone. ನಾವ್ ಆ ಡಾಲ್ ಪಿಕ್ಕಿಂಗ್ ಗೇಮ್ ಆಡಿದ್ವಿ, ಬಟ್ ದೆನ್ ನನ್ಗೆ ಅವಾಗ ರೆಕಾರ್ಡ್ ಮಾಡಕ್ಕೆ ಮರ್ತೋಯ್ತು. ಬಟ್ ದೆನ್ ವಿ ಸ್ಟಿಲ್ ಒನ್ ದಿಸ್. ನಾನಲ್ಲ, ಇಲ್ಲಿದಾರಲ್ಲ ಒಬ್ರೆ ರಾಹುಲ್ ದಿ ಡೆಂಟಿಸ್ಟ್, ಅವ್ರ ಗೆದ್ದಿದ್ದು. ನನ್ ಇಟ್ಕೊಳಲ್ಲ, ಅವ್ರಿಗೆ ಕೊಡ್ತೀನಿ, ಅವ್ರ ಗರ್ಲ್ ಫ್ರೆಂಡಿಗೆ ಕೊಡ್ಲಿ. ನಾವು ಗೋ ಕಾರ್ಟಿಂಗ್ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನು 8 ಲ್ಯಾಪ್ಸಸ್ 7 ಲ್ಯಾಪ್ಸಸ್ ಹೊಡೆದೆ ಅಂಡ್ 1 ಮಿನಿಟಿಗೆ. ಐ ವಾಸ್ ನಾಟ್ ಇವನ್ ಕ್ಲೋಸ್ ಟು ಎನಿ ರ್ಯಾಂಕ್ಸ್, ಬಟ್ ಸ್ಟಿಲ್ ಇಟ್ ವಾಸ್ ಆಲ್ ವರ್ತ್ ಇಟ್. ಅದಾದ್ಮೇಲೆ ಬಟ್ ಇದ್ರದ್ದು ಕಾಸ್ಟ್ ಬಂದು 1300 ಸಮಥಿಂಗ್ ಇತ್ತು ಪರ್ ಪರ್ಸನ್. ಅಂಡ್ ಟ್ರಾಂಪಲಿನ್ ಪಾರ್ಕ್ಗೆ 1099 ಇತ್ತು. ಸಿನ್ಸ್ ಟ್ರಾಂಪಲಿನ್ ಪಾರ್ಕ್ ಅಲ್ಲಿ ತುಂಬಾ ಆಪ್ಷನ್ಸ್ ಕಮ್ಮಿ ಇತ್ತು ಆಟ ಆಡೋದಕ್ಕೆ, ಸೊ ಅದಕ್ಕೆ 1000 ಕೊಡ್ಬೇಕಾದ್ರ ಬದಲು ನಾವು ಗೋ ಕಾರ್ಟಿಂಗ್ಗೆ ಹೋಗೋಣ ಅಂತ ಹೇಳಿ ನಾವು ಗೋ ಕಾರ್ಟಿಂಗ್ ಹೋಗಿದ್ವಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಇವತ್ತು ನನ್ನ ವ್ಲಾಗ್ ಮುಗೀತು. ಅಂಡ್ 4:30 ಇಂದ ಈಗ ಟೈಮ್ ಎಷ್ಟು? 4:30 to 9:30 2 ಪ್ಲೇಸಸ್ ವಿಸಿಟ್ ಮಾಡಿ, ಫಿಶಸ್ ನೋಡಿ ಮತ್ತೆ ಗೋ ಕಾರ್ಟಿಂಗ್ ಆಡಿ ಈಗ ಮನೆಗೆ ಹೊರಟಿದ್ದೀವಿ. ಸೊ ದಿಸ್ ಇಸ್ ಇಟ್ ಫಾರ್ ಮೈ ವ್ಲಾಗ್. ನೀವು ಹೀಗೆ ನಿಮ್ ವೀಕೆಂಡ್ ನ ಸ್ವಲ್ಪ ಎಂಜಾಯ್ ಆಗಿ ಕಳೀಬಹುದು. ಅಂಡ್ ದೆನ್ ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಅಂಡ್ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಚಲೋ ಬಾಯ್. ನಿಶಿ ಸೇ ಬಾಯ್ ಬಾಯ್. ನೀವ್ ಹೇಳಲ್ಲ. Bye. ಫ್ರಾಗ್ ವಿನ್ನರ್.